ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈವ್ನಿಂಗಿಂದ ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವತ್ತು ತುಂಬಾ ಚಳಿ ಅಂತಲೇ ಹೇಳ್ಬೋದು. ಸಖತ್ತು ಚಳಿ ಆಗ್ತಾ ಇದೆ. ಸ್ವೆಟರ್ ಹಾಕೊಂಡಿದ್ದೆ, ಇವಾಗ ಸ್ವಲ್ಪ ಸೆಕೆ ಆಗ್ತಿತ್ತು ಅಂತ ಬಿಚ್ಚಿಟ್ಟಿದ್ದೀನಿ. ಮತ್ತು ಔಟ್ಸೈಡ್ ಸಹಿತ ಮಳೆ ಸೋನೆ ಎಲ್ಲ ಬರೋ ಥರ ಆಗ್ತಾ ಇದೆ. ಬರೋದೇನು ಸ್ವಲ್ಪ ಮಳೆ ಸೋನೆನೂ ಸಹಿತ ಬಂದಿದೆ. ಪಾಪು ಬಟ್ಟೆನಂತೂ ಒಣಗ್ತಾನೆ ಇಲ್ಲ. ಪಾಪು ಬಟ್ಟೆ ಜಾಸ್ತಿ ಅಲ್ವ ಈ ಟೈಮಲ್ಲಿ, ಸುಸು ಮಾಡ್ಕೊಳ್ಳೋದು ಮತ್ತು ವಾಶ್ರೂಮ್ಗೆ ಹೋಗೋದು ಅದೆಲ್ಲ ಮಾಡ್ತಾ ಇರುತ್ತೆ. ಅಮ್ಮ ಮನೆಯಲ್ಲೆಲ್ಲ ಇಲ್ಲಿ ತಂತಿ ಎಲ್ಲ ಕಟ್ಟಿ ರಂಗನಕಾಯಿ ಕಟ್ಟಿಸಿ ಹಾಕಿದ್ದಾರೆ. ಆದರೂ ಸಹಿತ ಒಣಗ್ತಾನೆ ಇಲ್ಲ. ಎಷ್ಟೇ ಫ್ಯಾನ್ ಹಾಕಿದ್ರು ಸಹಿತ ಒಣಗ್ತಾ ಇಲ್ಲ. ಸ್ವಲ್ಪ ತೊಂದರೆ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಬಟ್ಟೆಗಳನ್ನ ಮಾಡ್ಕೋಬೇಕು. ಯಾಕೆಂತಂದರೆ ಸ್ವಲ್ಪ ಇಟ್ಕೊಂಡು ಇನ್ನೊಂದು ಸ್ವಲ್ಪ ವಾಶ್ ಮಾಡ್ಕೋಬೋದು. ಆ ರೀತಿಯಾಗಿ ಇನ್ನೂ ಒಂದು ಸ್ವಲ್ಪ ಬಟ್ಟೆನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾವು ಡೈಪರ್ ಏನೋ ಹಾಕೋದಿಲ್ಲ. ಎಷ್ಟೋ ಜನ ಕೇಳ್ತಾ ಇದ್ರಿ ಪಾಪುಗೆ ಡೈಪರ್ ಹಾಕ್ತೀರಾ ಅಂತ. ಡೈಪರ್ ಏನೋ ಹಾಕ್ತಾ ಇಲ್ಲ ಫ್ರೆಂಡ್ಸ್. ಅವತ್ತು ಫೋಟೋ ಶೂಟಿಂಗ್ ಮಾತ್ರ ನಾನು ಡೈಪರ್ ಹಾಕಿದ್ದು. ಡೈಪರ್ ಹಾಕೋದಿಲ್ಲ ಅಂತ ಹೇಳಿ ಡೈಪರ್ ಹಾಕಿದ್ದೀರಾ ಸಿಸ್ಟರ್ ಅಂತ ಕೇಳ್ತಾ ಇದ್ರಿ. ಫೋಟೋ ಶೂಟಿಂಗ್ ಮಾತ್ರ ಹಾಕಿದ್ದೀನಿ. ಅದರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಸಹಿತ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಎಳೆ ಮಕ್ಕಳಿಗಂತೂ ಖಂಡಿತವಾಗಿ ದಿನ ಹಾಕೋದಕ್ಕೆ ಹೋಗಲೇಬೇಡಿ. ಮತ್ತು ಪ್ಯಾಂಪರ್ಸ್ ಹಾಕೋದ್ರಿಂದ ಮಕ್ಕಳಿಗೆ ಇಚ್ಚಿಂಗ್ನೆಸ್ಸು ಅದೆಲ್ಲ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಡೈಪರ್ ಹಾಕೋಕ್ಕೆ ಹೋಗಬೇಡಿ. ನಾನು ಸಹಿತ ಆಗ್ತಾ ಇಲ್ಲ. ಮತ್ತು ಫ್ರೆಂಡ್ಸ್, ಸಾಕಷ್ಟು ಜನ ಈ ಒಂದು ಕ್ವಶನ್ ಕೇಳಿದ್ರಿ. ಅದಕ್ಕೆ ಪಾಪ ಇವತ್ತು ನಾನು ಹೇಳ್ಕೊಡೋಣ ಅಂತ, ನನಗೆ ಎಷ್ಟು ಗೊತ್ತು ಅಷ್ಟು ಹೇಳ್ಕೊಡ್ತೀನಿ. ಸಿಸ್ಟರ್, ನೀವು ಇಷ್ಟು ಬೇಗ ಹೊಟ್ಟೆನ ಹೇಗೆ ಕರಗಿಸಿದ್ರಿ ಅಂತ ಕೇಳ್ತಾ ಇದ್ರಿ. ಮತ್ತು ಹೊಟ್ಟೆ ಬೊಜ್ಜು ಜಾಸ್ತಿ ಬಂದಿದೆ ನಂದು ಡೆಲಿವರಿ ಆದ ನಂತರ, ಏನು ಮಾಡ್ತೀರಾ ಏನು ಅಂತ ಹೇಳ್ತಾ ಇದ್ರಿ. ಅದಕ್ಕೋಸ್ಕರ ಇವತ್ತು ಫೈನಲ್ ಆಗಿ ಇಷ್ಟು ದಿನ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡೆ. ಆದರೆ ತುಂಬ ಚೆನ್ನಾಗಿ ಹೇಳಬೇಕು ಅಲ್ವಾ, ಅದಕ್ಕೆ ಇಷ್ಟು ದಿನ ಮಾಡೋದಕ್ಕಾಗಲಿಲ್ಲ. ಡೈಲಿ ವೀಡಿಯೋಸನ್ನೇ ಹಾಕ್ತಾ ಬಂದೆ. ಅದಕ್ಕೆ ಇವತ್ತು ನಾನು ಹೊಟ್ಟೆ ಕರಗಿಸೋದಕ್ಕೆ ಏನು ಮಾಡಬೇಕು ಅಂತ ಸೊಲ್ಯೂಷನ್ ಹೇಳ್ತೀನಿ ಫ್ರೆಂಡ್ಸ್. ಖಂಡಿತವಾಗಿಯೂ ಹೊಟ್ಟೆ ಕರಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಕರೆಂಟ್ ಹೋಯ್ತು. ಹೇಳೋ ಅಷ್ಟೊತ್ತಿಗೆ ಬನ್ನಿ ನೋಡೋಣ. ಆದಷ್ಟು ಇದರಲ್ಲೇ ವಿಡಿಯೋ ಮಾಡ್ತೀನಿ. ಹೊಟ್ಟೆ ಕರಗಿಸೋದಕ್ಕೆ ಸೊಲ್ಯೂಷನ್ ಹೇಳ್ತೀನಿ ಫ್ರೆಂಡ್ಸ್. ಬೇಗನೆ ಕರಗಿಸ್ಕೊಳ್ಬೋದು. ಸಣ್ಣ ಇದ್ದವರು ಕರಗಿಸ್ಕೊಳ್ಬೋದು, ದಪ್ಪ ಇದ್ದವರು ಸಹಿತ ಕರಗಿಸ್ಕೊಳ್ಬೋದು. ತೀರಾ ದಪ್ಪ ಇರೋರಿಗೆ ಸ್ವಲ್ಪ ಬೇಗನೆ ಕರಗೋದಿಲ್ಲ, ತುಂಬ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಟ್ರೈ ಮಾಡಬೇಕು. ಟ್ರೈ ಮಾಡ್ತಾ ಮಾಡ್ತಾ ಹೊಟ್ಟೆನೂ ಸಹಿತ ಕರಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಸಣ್ಣ ಇರೋರಂತೂ ಬೇಗನೆ ಹೊಟ್ಟೆ ಕರಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾನು ನೋಡಿ ಎಷ್ಟು ವೀಕ್ ಆಗಿದ್ದೀನಿ ಮತ್ತು ಹೊಟ್ಟೆ ಫುಲ್ಲು ಕರಗೋಗಿದೆ. ಈ ಒಂದು ರೆಮಿಡಿ ಟ್ರೈ ಮಾಡಿದ್ದಕ್ಕೆ ಹೊಟ್ಟೆ ಫುಲ್ಲು ಕರಗೋಗಿದೆ. ನಾನು ಬೊಜ್ಜಿಲ್ಲ, ಜಾಸ್ತಿ ಬೊಜ್ಜಿಲ್ಲ ನೋಡಿ. ಇಷ್ಟೇ ಅಷ್ಟೇ, ಇನ್ನು ಜಾಸ್ತಿ ಏನಿಲ್ಲ. ಇನ್ನೊಂದು ಸ್ವಲ್ಪ ಕರಗಿಸ್ಕೊಂಡ್ರೆ ಫಿಟ್ ಆಗ್ತೀನಿ ಅಂತಲೇ ಹೇಳ್ಬೋದು. ನನ್ನ ಬಾಡಿ ತಕ್ಕನ ಫಿಟ್ ಆಗ್ತೀನಿ. ಸ್ವಲ್ಪ ಇದೆ, ಜಾಸ್ತಿ ಏನಿಲ್ಲ. ಊಟ ಮಾಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬರುತ್ತೆ ಅಷ್ಟೇ. ಇನ್ನು ಊಟ ಮಾಡಿಲ್ಲ, ಖಾಲಿ ಹೊಟ್ಟೆಯಲ್ಲಿದ್ದೀನಿ. ಮಾಮೂಲಿ ಫ್ರೆಂಡ್ಸ್, ಡೆಲಿವರಿ ಆದ ನಂತರ ವೆಯ್ಟ್ ಜಾಸ್ತಿ ಆಗ್ತೀವಿ ಮತ್ತು ಬೊಜ್ಜು ಸಹಿತ ತುಂಬ ಜಾಸ್ತಿ ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಆ ಟೈಮಲ್ಲಿ ಜಾಸ್ತಿ ಮಗುಗೆ ಫೀಡ್ ಮಾಡಿಸೋದ್ರಿಂದ ಊಟ ಹೆಚ್ಚಾಗಿ ತಿನ್ನಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಬೊಜ್ಜು ಜಾಸ್ತಿ ಇರುತ್ತೆ. ಮತ್ತು ಡೆಲಿವರಿ ಆದ ನಂತರ ನಮ್ಮದು ಹೊಟ್ಟೆ ಸ್ವಲ್ಪ ಜಾಸ್ತಿ ಬೊಜ್ಜಿರುತ್ತೆ. ಪ್ರೆಗ್ನೆನ್ಸಿ ಟೈಮಿಂದಲೂ ಸಹಿತ ಜಾಸ್ತಿ ಹೊಟ್ಟೆ ದಪ್ಪ ಇರುತ್ತೆ ಅಲ್ವಾ. ಡೆಲಿವರಿ ಆದಮೇಲೂ ಸಹಿತ ಸ್ವಲ್ಪ ದಪ್ಪ ಇರುತ್ತೆ. ಅದನ್ನು ಕರಗಿಸ್ಕೊಳ್ಬೇಕಾಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ನಾನು ಯಾವ ರೀತಿ ಮಾಡಿಕೊಂಡೆ ಅಂತ ನಿಮಗೊಂದು ಸೊಲ್ಯೂಷನ್ ಹೇಳ್ತೀನಿ ಅಷ್ಟೇ. ನಾನು ಬೇರೆದೆಲ್ಲ ನೋಡ್ಕೊಂಡು ಹೇಳಿಲ್ಲ. ನಾನು ಯಾವ ರೀತಿ ಮಾಡಿದೆ, ನಾನು ಹೊಟ್ಟೆ ಹೇಗೆ ಬೇಗನೆ ಕರಗಿಸ್ಕೊಂಡೆ ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ. ನಿಮಗೆ ಎಷ್ಟೋ ಜನ ಕೇಳಿದರೆ ಅದಕ್ಕೋಸ್ಕರನೇ ಹೇಳ್ತಾ ಹೋಗ್ತೀನಿ. ಒಂದು ಡ್ರಿಂಕನ್ನು ಸಹಿತ ಹೇಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಅದು ತುಂಬ ಹೊಟ್ಟೆ ಕರಗಿಸೋದಕ್ಕೆ ಒಂದು ಒಳ್ಳೆ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಟಿಪ್ಸ್ ಅಂತಲೂ ಸಹಿತ ಹೇಳ್ಬೋದು. ಅದನ್ನು ಟ್ರೈ ಮಾಡಿ. ಖಂಡಿತವಾಗಿಯೂ ನೀವು ಬೇಗನೆ ಆರಾಮ್ಸಾಗಿ ಹೊಟ್ಟೆನ ಕರಗಿಸ್ಕೊಳ್ಬೋದು. ಫಸ್ಟು ನಾನು ಡ್ರಿಂಕನ್ನು ಹೇಳ್ಬಿಡ್ತೀನಿ ಫ್ರೆಂಡ್ಸ್. ಯಾವ ಡ್ರಿಂಕ್ ಕುಡಿದೆ ಅಂತ ಅಂದರೆ, ನೀವು ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಆಗಲಿ ಇಬ್ಬರು ಸಹಿತ ಕುಡಿಬೋದು, ಏನು ತೊಂದರೆ ಆಗೋದಿಲ್ಲ. ಇಬ್ಬರು ಸಹಿತ ನೀವು ಅದನ್ನು ತೊಗೊಳ್ಬೋದು. ಬೇಗನೆ ಹೊಟ್ಟೆ ಕರಗಿಸೋದಕ್ಕೆ ಇದೊಂದು ಒಂದೊಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಅಂದರೆ, ಫಸ್ಟಿಗೆ ನೀವು ಜೀರಿಗೆ ಕಷಾಯ ಅಂತ ಬರುತ್ತೆ ನೋಡಿ, ಅದನ್ನು ಕಾಚ್ಕೊಂಡು ಕುಡಿದ್ರೆ ಸಾಕು. ಇನ್ನೇನು ಬೇಡ ಫ್ರೆಂಡ್ಸ್, ಬೇರೆದೆಲ್ಲ ಅದೇನು ಬೇಡ. ನಾನು ಅದೇ ಟ್ರೈ ಮಾಡಿದ್ದು, ಇನ್ನೇನು ಟ್ರೈ ಮಾಡಿಲ್ಲ. ಫಸ್ಟಿಗೆ ಚೆನ್ನಾಗಿ ಬಿಸಿನೀರನ್ನು ಕಾಸ್ಕೊಳ್ಬೇಕಾಗುತ್ತೆ. ಬಿಸಿನೀರನ್ನು ಕುದಿಯೋ ಟೈಮಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಬೇಕಾಗುತ್ತೆ. 1 ಟೇಬಲ್ ಸ್ಪೂನು ಇಲ್ಲ ಅರ್ಧ ಟೇಬಲ್ ಸ್ಪೂನ್ ಇದ್ದರೆ ಸಾಕಾಗುತ್ತೆ. ಚಿಕ್ಕ ಟೇಬಲ್ ಸ್ಪೂನ್ ಇದ್ದರೆ 1 ಸ್ಪೂನ್ ಹಾಕ್ಕೊಳ್ಳಿ. ದೊಡ್ಡ ಟೇಬಲ್ ಸ್ಪೂನ್ ಇದ್ದರೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಬೇಕಾಗುತ್ತೆ ಕುದಿಯೋ ನೀರಿಗೆ. ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು, ಚೆನ್ನಾಗಿ ಕುದಿಸ್ಬೇಕು. ನೀವೆಷ್ಟು ಕುದಿಸ್ತೀರೋ ನಿಮ್ಮ ಹೊಟ್ಟೆ ಕರಗಿಸೋದಕ್ಕೆ ಅಷ್ಟು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ತಾ ಬನ್ನಿ ಮೀಡಿಯಂ ಫ್ಲೇಮ್ನಲ್ಲಿ. ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ. ಒಂದು 3-4 ಮಿನಿಟ್ಸ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕಾಸ್ಕೊಳ್ಬೇಕಾಗುತ್ತೆ. ಅದನ್ನು ಯಾವ ರೀತಿ ತೊಗೋಬೇಕು ಅಂತ ಅಂದರೆ, ಅದನ್ನು ಸೋದಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಬಿಸಿ ಇದೆ, ಸೋದಿಸ್ಕೊಳ್ಬೇಕಾಗುತ್ತೆ. ಕಾಫಿ ಜಾಲರಿನ ಇಲ್ಲ ಬೇರೆ ಥರದ ಜಾಲರಿ ಇದ್ದರೆ ಸಹಿತ ಅದರಲ್ಲಿ ಸೋದಿಸ್ಕೊಳ್ಬೇಕಾಗುತ್ತೆ. ಸೋದಿಸ್ಕೊಂಡ ನಂತರ ಆ ಒಂದು ನೀರಿರುತ್ತೆ ನೋಡಿ, ಜೀರಿಗೆ ನೀರಿರುತ್ತಲ್ಲ,
ಅದನ್ನು ಕುಡಿಬೇಕಾಗುತ್ತೆ ಫ್ರೆಂಡ್ಸ್. ಹೇಗೆ ಕುಡಿಬೇಕಪ್ಪ ಅಂತ ಅಂದರೆ ನೀವು ತಣ್ಣು ಮಾಡ್ಕೊಂಡಂತೂ ಕುಡಿಯೋದಕ್ಕೆ ಹೋಗಲೇಬೇಡಿ ಫ್ರೆಂಡ್ಸ್. ಅದರಿಂದ ಏನು ಉಪಯೋಗನೂ ಸಹಿತ ಆಗೋದಿಲ್ಲ, ಹೊಟ್ಟೆ ಕರಗಿಸೋದಕ್ಕೆ ಆಗೋದೇ ಇಲ್ಲ. ಸ್ವಲ್ಪ ಬಿಸಿ ಬಿಸಿ ಇರಬೇಕು. ಬಿಸಿ ಬಿಸಿ ಇದ್ದಾಗಲೇ ನೀವು ಕುಡಿತಾ ಬಂದರೆ ತುಂಬ ಬೇಗನೆ ಆಟೋಮೆಟಿಕ್ಕಾಗಿ ನಿಮಗೆ ಹೊಟ್ಟೆ ಕರಗಿಸೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೀರಿಗೆ 1 ಟೇಬಲ್ ಸ್ಪೂನ್ ಇಲ್ಲ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚೆನ್ನಾಗಿ ಸೋದಿಸ್ಕೊಂಡು ಸ್ವಲ್ಪ ಬಿಸಿ ಬಿಸಿ ಇರೋದು ನಿಮಗೆ ಎಷ್ಟು ತಡೆಯೋದಕ್ಕೆ ಸಾಧ್ಯನೋ ಅಷ್ಟು ಕುಡಿದ್ರೆ ಸಾಕಾಗುತ್ತೆ. ತುಂಬ ಬಿಸಿ ಬಿಸಿದು ಗಂಟ್ಲು ಸುಡ್ತಿದೆ ಅನ್ನೋವರೆಗೂ ಆ ಲೆವೆಲ್ಗೆ ಹೋಗಬೇಡಿ. ಸ್ವಲ್ಪ ನಿಮಗೆ ಎಷ್ಟು ತಡ್ಕೊಳ್ಳೋಕ್ಕೆ ಸಾಧ್ಯನೋ ಅಷ್ಟು ಕುಡಿದ್ರೆ ಸಾಕಾಗುತ್ತೆ. ಅದನ್ನು ದಿನಕ್ಕೆ 2 ಟೈಮ್ ಕುಡಿಬೇಕಾಗುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ. ಮತ್ತು ಊಟ ಮಾಡಿ ಕುಡಿಯೋದಕ್ಕೇನು ಹೋಗಬೇಡಿ. ಊಟ ಮಾಡಿ ಕುಡಿದ್ರೂ ಸಹಿತ ಪ್ರಯೋಜನ ಇಲ್ಲ. ಖಾಲಿ ಹೊಟ್ಟೆಯಲ್ಲಿ ನೀವು ಯಾವಾಗ ಖಾಲಿ ಹೊಟ್ಟೆಯಲ್ಲಿ ಇರ್ತೀರ ನೋಡಿ ಆವಾಗ ಕುಡಿದ್ರೆ ಖಂಡಿತವಾಗಿ ನಿಮಗೆ ಬೇಗನೆ ವೆಯ್ಟ್ ಲಾಸ್ ಸಹಿತ ಆಗ್ತೀರಾ. ಹೊಟ್ಟೆ ಬೊಜ್ಜು ಸಹಿತ ಬೇಗನೆ ಕರಗಿಸ್ಬೋದು. ಆದರೆ ಊಟಕ್ಕಿಂತ ಮುಂಚೆ ಕುಡಿಬೇಕು. ಬೆಳಗ್ಗೆ ಅಷ್ಟು ಖಾಲಿ ಹೊಟ್ಟೆಲಿ ಕುಡಿಬೇಕಾಗುತ್ತೆ. ಸಂಜೆ ಮಧ್ಯಾಹ್ನ ಏನು ಕುಡಿಯೋದಕ್ಕೆ ಹೋಗಬೇಡಿ. ಸಂಜೆ ಕುಡಿದ್ರೆ ಸಾಕು. 3 ಟೈಮ್ ಕುಡಿದ್ರೆ ಓವರ್ ಹೀಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಬೇಡ ಅದೆಲ್ಲ. ಸ್ವಲ್ಪ ಬೆಳಗ್ಗೆ ಟೈಮ್ ಕುಡೀರಿ ಮತ್ತು ಈವ್ನಿಂಗ್ ಟೈಮು ಸಹಿತ ಕುಡೀರಿ ಅಂತಲೇ ಹೇಳ್ಬೋದು. ಒಂದು 4 ಗಂಟೆ 5 ಗಂಟೆ ಒಳಗಡೆ ಕುಡಿದ್ರೆ ಸಾಕಾಗುತ್ತೆ. ಆವಾಗ ಹೊಟ್ಟೆ ಖಾಲಿ ಹೊಟ್ಟೆಲಿ ಇರ್ತೀರಲ್ವ ಆವಾಗ ಕುಡಿದ್ರೆ ಖಂಡಿತವಾಗಿ ಬೇಗನೆ ನಿಮ್ಮ ವೆಯ್ಟ್ ಲಾಸ್ ಸಹಿತ ಆಗ್ತೀರಾ ಮತ್ತು ಹೊಟ್ಟೆ ಬೊಜ್ಜು ಸಹಿತ ಕರಗಿಸ್ಕೊಳ್ಬೋದು. ಎಷ್ಟೇ ಇದ್ರೂ ಸಹಿತ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್. ಈಗ ಮತ್ತು 1 ತಿಂಗಳಾದ ನಂತರ ಏನು ಮಾಡಬೇಕಪ್ಪ ಅಂತಂದರೆ 1 ತಿಂಗಳಾದ ನಂತರ ನೀವು ಜೀರಿಗೆ ಕಷಾಯಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಕುಡಿಬೇಕಾಗುತ್ತೆ. ಫಸ್ಟ್ ಮಂತಿಂದಲೇ ಸ್ಟಾರ್ಟ್ ಮಾಡೋದಕ್ಕೆ ಹೋಗಬೇಡಿ. ಏಕೆಂತಂದರೆ ಕೋಲ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಗುಗೂ ಸಹಿತ ಶೀತ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಬೇಡ. ಫಸ್ಟ್ ಮಂತು ನೀವು ಬಿಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮಂತು ನೀವು ಜೀರಿಗೆ ಕಷಾಯಕ್ಕೆ ಸ್ವಲ್ಪ ಒಂದು ಅರ್ಧ ನಿಂಬೆ ಹೋಳಷ್ಟು ಹಾಕ್ಕೊಂಡು ಕುಡಿದ್ರೆ ಸಾಕಾಗುತ್ತೆ. ಅದನ್ನು ದಿನ 1 ಗ್ಲಾಸನ್ನು ಕುಡಿತಾ ಬನ್ನಿ. ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ ಖಂಡಿತವಾಗಿಯೂ. ನಾನು ಈ ಒಂದು ಟಿಪ್ಸನ್ನೇ ಸಹಿತ ಫಾಲೋ ಮಾಡ್ತೀನಿ ಫ್ರೆಂಡ್ಸ್. ಈ ಒಂದು ಡ್ರಿಂಕನ್ನು ಸಹಿತ ಫಾಲೋ ಮಾಡಿ ಹೊಟ್ಟೆ ಬೊಜ್ಜನ್ನು ಸಹಿತ ಕರಗಿಸ್ಕೊಂಡಿದ್ದೀನಿ. ನೀವೇ ನೋಡ್ತಿರ್ಬೋದು ವೆಯ್ಟ್ ಲಾಸ್ ಸಹಿತ ತುಂಬ ಬೇಗ ಆಗಿದ್ದೀನಿ. ಯಾಕೆಂತಂದರೆ ಹೊಟ್ಟೆ ಇದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಹೆಣ್ಮಕ್ಳಿಗೆ. ಅದಕ್ಕೋಸ್ಕರನೇ ಸ್ಯಾರಿ ಉಡ್ತೀವಿ ಮತ್ತು ಡ್ರೆಸ್ ಹಾಕ್ತಿರ್ತೀವಿ. ಒಂಥರ ಪ್ರೆಗ್ನೆಂಟ್ ಥರ ಕಾಣ್ತಾ ಇರ್ತೀವಿ. ಅದೆಲ್ಲ ನನಗೆ ಇಷ್ಟನೇ ಆಗೋದಿಲ್ಲ. ಅದಕ್ಕೆ ಸಣ್ಣ ಆದರೂ ಪರವಾಗಿಲ್ಲ ಮುಂದೆ ದಪ್ಪ ಆಗ್ಬೋದಲ್ವ ಅಂತ ಹೇಳ್ಬಿಟ್ಟು ನಾನು ಫಸ್ಟು ಹೊಟ್ಟೆನ ಕರಗಿಸ್ಕೊಂಡ್ಬಿಟ್ಟೆ. ಹೊಟ್ಟೆ ಕರಗೋ ಟೈಮಲ್ಲೂ ಸಹಿತ ನಂದು ಬಾಡಿನೂ ಸಹಿತ ಕರಗೋಗ್ಬಿಡ್ತು ಸ್ವಲ್ಪ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವಾಗ ಸ್ವಲ್ಪ ವೆಯ್ಟ್ ಲಾಸ್ ಕಡಿಮೆ ಆಗಿದ್ದೀನಿ. ವೆಯ್ಟ್ ಗೇನ್ ಮಾಡ್ಕೋಬೇಕು. ಒಳ್ಳೊಳ್ಳೆ ಫುಡ್ ತಿನ್ಕೊಂಡು ವೆಯ್ಟ್ ಗೇನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಡ್ರಿಂಕನ್ನು ಖಂಡಿತವಾಗಿ ಫಾಲೋ ಮಾಡಿ ಫ್ರೆಂಡ್ಸ್. ತುಂಬ ಬೇಗನೆ ರಿಕವರಿ ಆಗುತ್ತೆ, ಚೆನ್ನಾಗಿ ಬೊಜ್ಜು ಕರಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಹೊಟ್ಟೆ ಯಾವ ರೀತಿ ಕಟ್ಟೋದು ಅಂತಲೂ ಸಹಿತ ಕೇಳ್ತಾ ಇದ್ರಿ. ನಾನು ಹೊಟ್ಟೆ ಕಟ್ಟೋದು ತೋರಿಸಿದ್ರೆ ನೀವು ಏನಂತೀರೇನೋ ಗೊತ್ತಿಲ್ಲ. ಹೊಟ್ಟೆ ಇದೇ ರೀತಿ ಕಟ್ಟಿದ್ದು ಒಬ್ಬೊಬ್ಬರು ಹೊಟ್ಟೆನ ಅಜ್ಜಿದಿರಿದ್ರೆ ತುಂಬ ಚೆನ್ನಾಗಿ ಕಟ್ತಾರೆ. ನಾನು ಯಾವ ರೀತಿಯಾಗಿ ಕಟ್ಕೊಂಡೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಮಾಮೂಲಿ ಯಾವ ರೀತಿಯಾಗಿ ಕಟ್ಕೊಳ್ತೀನಿ ನೋಡಿ ಅದೇ ರೀತಿ. ಯಶು ಬಾಣಂತಂದಲ್ಲಿ ಯಾವ ರೀತಿಯಾಗಿ ಕಟ್ಕೊಂಡಿದ್ದೆ ನೋಡಿ ಅದೇ ರೀತಿಯಾಗಿ ಕಟ್ಕೊಂಡಿದ್ದೆ. ವೇಲ್ ತೊಗೊಂಡಿದ್ದೀನಿ. ಕಾಟನ್ ವೇಲ್ ಆಗಬೇಕು. ಸ್ವಲ್ಪ ಕಾಟನ್ ವೇಲ್ ಆದರೆ ಸ್ವಲ್ಪ ಟೈಟಾಗಿ ಹೇಳಿದ್ರೆ ತುಂಬ ಚೆನ್ನಾಗಿ ಕೂರೋ ಥರ ಇರಬೇಕು. ಹೊಟ್ಟೆ ಟೈಟಾಗಿರಬೇಕು. ಅದಕ್ಕೋಸ್ಕರನೇ ಕಾಟನ್ ಆಗಬೇಕು. ಪಾಲಿಸ್ಟರ್ ಎಲ್ಲ ಆದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಕಾಟನ್ ಆಗಬೇಕು. ಇದು ವೇಲ್ ಥರನೇ ಇದೆ. ಕಾಟನ್ದು ತೊಗೊಂಡಿದ್ದೀನಿ. ನನಗೆ ಸೆಕ್ಷನ್ನಲ್ಲಿ ಯಾವಾಗ ಹೊಟ್ಟೆಗೆ ಬಟ್ಟೆ ಕಟ್ಟಬೇಕು ಅಂತ ಗೊತ್ತಿಲ್ಲ. ನಾರ್ಮಲ್ ಡೆಲಿವರಿ ಆದರೆ ಫಸ್ಟ್ ಡೇಯಿಂದಲೂ ಸಹಿತ ನೀವು ಕಟ್ಕೊಂಡು ಬರಬೇಕಾಗುತ್ತೆ. ಏನು ತೊಂದರೆ ಆಗೋದಿಲ್ಲ. ನಾನು ಡೆಲಿವರಿ ಆದ ತಕ್ಷಣವೇ ನಾನು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡಿದ್ದು, ಏನೂ ಆಗಿಲ್ಲ. ನಿಮ್ಗೇನಾದರೂ ಸೆಕ್ಷನ್ ಆಗಿದೆ ಅಂತಂದರೆ ಸ್ವಲ್ಪ ಅದು ಇದೆಲ್ಲ ದಾರ ಎಲ್ಲ ಬಿಚ್ಚೋದ್ಮೇಲೆ ನೀವು ಹೊಟ್ಟೆಗೆ ಬಟ್ಟೆ ಕಟ್ಕೋಬೋದು. ಒಂದ್ಸರಿ ನೋಡಿ ಗಾಯ ಎಲ್ಲ ಸ್ವಲ್ಪ ಕ್ಯೂರ್ ಆದ ನಂತರ ನೀವು ಹೊಟ್ಟೆಗೆ ಬಟ್ಟೆ ಕಟ್ಕೊಳ್ಳಿ. ಫಸ್ಟ್ ದಿನದಿಂದ ನೀವು ಹೊಟ್ಟೆಗೆ ಬಟ್ಟೆ ಕಟ್ತಿದ್ದೀರಾ ಅಂತಂದರೆ ಸೆಕ್ಷನ್ ಅವ್ರಿಗೆ ಗಾಯ ಆಗೋದು ಮತ್ತು ಸ್ಟಿಚಸ್ ಬಿಚ್ಕೊಳ್ಳೋದು ಅದೆಲ್ಲ ತೊಂದರೆ ಆಗ್ತಾ ಇರುತ್ತೆ. ಅದೇನು ಮಾಡೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ಸ್ಟಿಚಸ್ ಬಿಚ್ಚಾದಮೇಲೆ ನೀವು ಬಿಚ್ಕೊಳ್ಳೋ ಥರ ಆದಮೇಲೆ ನೀವು ಹೊಟ್ಟೆನ ಬಟ್ಟೆಗೆ ಕಟ್ಕೋಬೋದು. ಅಷ್ಟಾಗಿ ನನಗೆ ಸೆಕ್ಷನ್ಗೆ ಗೊತ್ತಿಲ್ಲ. ಸ್ವಲ್ಪ ಗಾಯ ವಾಸಿ ಆದಮೇಲೆ ಕಟ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾನು ನೋಡಿ ನಾರ್ಮಲ್ ಡೆಲಿವರಿ ಆದ ನಂತರ ಫಸ್ಟ್ ಡೇಯಿಂದಲೂ ಸಹಿತ ಕಟ್ಕೊಂಡಿದ್ದು. ಆದರೆ ಏನು ಮಾಡಬೇಕಪ್ಪ ಅಂತಂದರೆ ಮೇಲಿಂದ ಕೆಳಕ್ಕೆ ಹೊಟ್ಟೆನ ಇಲ್ಲಿಗೆ ಅದಿಮ್ಕೊಳ್ಬೇಕಾಗುತ್ತೆ. ಮೇಲೆ ನೋಡಿ ಮೇಲಿಂದ ಕೆಳಕ್ಕೆ ಈ ರೀತಿಯಾಗಿ ಅದಿಮ್ಕೊಳ್ಬೇಕಾಗುತ್ತೆ. ಅದಿಮ್ಕೊಂಡ ನಂತರ ಕೊಡಬೇಕು. ಮತ್ತು ಕೆಳಗಿಂದ ಮೇಲಕ್ಕೆ ಹಿಂಗೆ ಫಸ್ಟ್ ಇದು ವೇಲ್ ಬಿಚ್ಚಿಬಿಡ್ತೀನಿ. ಮೇಲಿಂದ ಕೆಳಕ್ಕೆ ಹೊಟ್ಟೆನ ಅದಿಮ್ಕೊಳ್ಳಿ. ಕೆಳಗಿಂದ ಮೇಲಕ್ಕೆ ಹಿಂಗೆ ಮಧ್ಯಕ್ಕೆ ಹೊಟ್ಟೆ ಸೇರಿಸ್ಕೊಂಡ್ಬಿಟ್ಟು ಬೇರೆಯವ್ರ ಕೈಲಿ ಕಟ್ಟಿಸ್ಕೊಳ್ಬೇಕಾಗುತ್ತೆ. ಹೀಗೆ ಹೊಟ್ಟೆ ಮೇಲಿಂದ ಕೆಳಕ್ಕೆ ಮದ್ದು ಕೇಳ್ಕೊಂಡು ಇಲ್ಲಿಂದ ಇಲ್ಲಿಗೆ ಮದ್ದು ಕೇಳ್ಕೊಂಡು
ಇಲ್ಲಿಂದ ಇಲ್ಲಿಗೆ ಮಧ್ಯಕ್ಕೆ ಇಳ್ಕೊಂಡು ಟೈಟಾಗಿ ಇಟ್ಕೋಬೇಕಾಗುತ್ತೆ. ಒಬ್ಬರು ಇಟ್ಕೊಂಡು ಇನ್ನೊಬ್ಬರು ಸಹಾಯಕ್ಕೆ ಎಲ್ಪಿಗೆ ತೊಗೊಳ್ಳಿ. ಮಧ್ಯಕ್ಕೆ ಬಟ್ಟೆ ಕಟ್ಕೊಳ್ಳೋದ್ರಿಂದ ಹೊಟ್ಟೆ ನೋವು ಜಾಸ್ತಿ ಬರೋದಿಲ್ಲ ಮತ್ತು ತುಂಬಾ ಬಟ್ಟೆ ಬೀಳುತ್ತೆ ಅಂತಲೇ ಹೇಳ್ಬೋದು. ನಾರ್ಮಲ್ ಡೆಲಿವರಿ ಆದ ನಂತರ ತುಂಬ ಬಟ್ಟೆ ಬೀಳೋ ಚಾನ್ಸಸ್ ಇರುತ್ತೆ, ಹೊಟ್ಟೆ ನೋವು ಸಹಿತ ಜಾಸ್ತಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರನೇ ಹೀಗೆ ಮೇಲಿಂದ ಕೆಳಕ್ಕೆ ಕೆಳಗಿಂದ ಮೇಲಕ್ಕೆ ತೊಗೊಂಡು ಮಧ್ಯಕ್ಕೆ ಒಬ್ಬರು ಕೈ ಇಟ್ಕೊಂಡು ಇನ್ನೊಬ್ಬರು ಬಟ್ಟೆನ ಮಧ್ಯಕ್ಕೆ ಕಟ್ಕೊಳ್ಬೇಕಾಗುತ್ತೆ. ಈಗ ಸದ್ಯಕ್ಕೆ ನಾನು ಒಬ್ಬಳೇ ತೋರಿಸ್ತಾ ಇದ್ದೀನಿ. ಹಾಗೆ ಕೈ ಇಟ್ಕೊಳ್ಬೇಕಾಗುತ್ತೆ ಒಬ್ಬರು. ಆಮೇಲೆ ಹಿಂಗೆ ಟೈಟಾಗಿ ಮಧ್ಯಕ್ಕೆ ಕೈ ಇಟ್ಕೊಂಡಿರೋ ಜಾಗದಲ್ಲಿ ಟೈಟಾಗಿ ಹಿಂಗೆ ಕಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಆದಷ್ಟು ನಿಮಗೆ ಸಿ ಸೆಕ್ಷನ್ ಆಗಿರೋದಿಲ್ಲ ಅಲ್ವಾ, ನಾರ್ಮಲ್ ಡೆಲಿವರಿ ತಾನೇ, ಎಷ್ಟು ಟೈಟಾಗಿ ಕಟ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ಟೈಟಾಗಿ ಕಟ್ಕೊಳ್ಳಿ. ಮತ್ತು ಉಸಿರಾಡ್ದಿರೋ ಥರ ಕಟ್ಕೊಳ್ಳೋದಕ್ಕೆ ಏನೂ ಹೋಗಬೇಡಿ. ಆಮೇಲೆ ಸ್ವಲ್ಪ ಟೈಟಾಗೆ ಕಟ್ಕೊಳ್ಳಿ, ಎಷ್ಟು ಟೈಟಾಗಿ ಸಾಧ್ಯ ನೋಡಿ. ಫುಲ್ಲು ಟೈಟಾಗಿ ಕಟ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ಸ್ವಲ್ಪ ಕಂಫರ್ಟಬಲಾಗೆ ಸ್ವಲ್ಪ ಚೆನ್ನಾಗಿ ಈ ರೀತಿ ಟೈಟಾಗೆ ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟು ಕಟ್ಕೊಂಡ್ರೆ ಸಾಕಾಗುತ್ತೆ. ಇದು ತುಂಬಾ ಬೇಗನೆ ರಿಕವರಿ ಆಗುತ್ತೆ ಫ್ರೆಂಡ್ಸ್. ಬೇಗನೆ ಹೊಟ್ಟೆ ಬಜ್ಜು ಕರಗಿಸುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಾರ್ಮಲ್ ಡೆಲಿವರಿ ಆದ ನಂತರ ಸೀಸರಿಂಗ್ ಆದ ನಂತರ ಬ್ಲೀಡಿಂಗ್ ಜಾಸ್ತಿ ಬರ್ತಾ ಇರುತ್ತೆ. ಒಬ್ಬೊಬ್ಬರಿಗೆ 1 ಮಂತ್ ಆದಮೇಲೆ ಸಹಿತ ಬ್ಲೀಡಿಂಗ್ ಜಾಸ್ತಿ ಬರ್ತಾ ಇರುತ್ತೆ. 15 ಡೇಸ್ ಆದಮೇಲೆ ಸಹಿತ ಬ್ಲೀಡಿಂಗ್ ಜಾಸ್ತಿ ಬರ್ತಾ ಇರುತ್ತೆ. ಈ ರೀತಿ ಬಟ್ಟೆ ಕಟ್ಟೋದ್ರಿಂದ ಒಂದು 15 ಡೇಸ್ಗಲ್ಲೇ ಬ್ಲೀಡಿಂಗ್ ಎಲ್ಲ ನಿಂತೋಗಿ ಸ್ಟಾಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನನಗೂ ಅಷ್ಟೇ ಬಟ್ಟೆ ಕಟ್ಟಿದರೆ ಬ್ಲೀಡಿಂಗ್ ಎಲ್ಲ ಬೇಗನೆ ವಾಸಿ ಆಯಿತು ಅಂತಲೇ ಹೇಳ್ಬೋದು. ಆರಾಮ್ಸಿಗೆ ಒಂದು 15 ಡೇಸ್ ಒಳಗಡೆ ಬ್ಲೀಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಹೊಟ್ಟೆ ಟೈಟಾಗಿ ಕಟ್ಟಿದರೆ ಬ್ಲೀಡಿಂಗು ಹೋಗುತ್ತೆ ಮತ್ತು ಬಜ್ಜು ಸಹಿತ ಕರಗಿಸ್ಕೊಳ್ಬೋದು. ಹೊಟ್ಟೆ ನೋವು ಸಹಿತ ನಮಗೆ ಡೆಲಿವರಿ ಆದ ನಂತರ ಹೊಟ್ಟೆ ನೋವು ಜಾಸ್ತಿ ಬರ್ತಾ ಇರುತ್ತೆ. ಹೀಗೆ ಕಟ್ಕೊಂಡ್ರೆ ಹೊಟ್ಟೆ ನೋವು ಬರೋದಿಲ್ಲ, ಹೊಟ್ಟೆ ಬಜ್ಜು ಸಹಿತ ಕರಗಿಸ್ಕೊಳ್ಬೋದು. ಇಷ್ಟೇ ಮಾಡಿದ್ದು ಫ್ರೆಂಡ್ಸ್. ಹೊಟ್ಟೆ ಕರಗಿಸ್ಕೊಳ್ಳೋದಕ್ಕೆ ನಾನು ಈ ಒಂದು ಪ್ರಯತ್ನನೇ ಮಾಡಿದ್ದೆ, ಇನ್ನೇನಿಲ್ಲ. ಒಂದು ಡ್ರಿಂಕನ್ನು ಕುಡಿದೆ, ಬೆಳಗ್ಗೆ ಸಂಜೆ ಒಂದು ಡ್ರಿಂಕನ್ನು ಕುಡಿತಾ ಬಂದೆ. 1 ತಿಂಗಳಾದಮೇಲೆ ಲೆಮನ್ ಜ್ಯೂಸ್ ಹಾಕ್ಕೊಂಡು ಡ್ರಿಂಕನ್ನು ಕುಡಿತಾ ಬಂದೆ. ಈ ಒಂದು ಬಟ್ಟೆನ ಕಟ್ಕೊಂಡೆ ಅಷ್ಟೇ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್. ಖಂಡಿತವಾಗಿ ಟ್ರೈ ಮಾಡಿ, ಅದೇನು ದೊಡ್ಡ ವಿಷಯ ಅಲ್ಲ. ಯಾರು ಬೇಕಾದ್ರೂ ಬಜ್ಜನ್ನು ಕರಗಿಸ್ಕೊಳ್ಬೋದು. ಟ್ರೈ ಮಾಡಿದರೆ ನಿಮಗೆ ಒಂದು ಪ್ರತಿಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಖಂಡಿತವಾಗಿಯೂ ಟ್ರೈ ಮಾಡಿ ನೀವು ಹೊಟ್ಟೆ ಬಜ್ಜನ್ನು ಕರಗಿಸ್ಕೊಳ್ಬೋದು. ಇಷ್ಟೇ ಫ್ರೆಂಡ್ಸ್. ಓಕೆ.